ಇದೀಗ ಉದ್ಘಾಟನಾ ನುಡಿಗಳು ಮಾನ್ಯ ಶ್ರೀ ಗಂಗಾವತಿ ಪ್ರಾಣೇಶ್ ಸರ್ ಅವರಿಂದ. ಅಥವಾ ಇದನ್ನು ಗಂಗಾವತಿಗೆ ರಕ್ಷಿಸೋದಕ್ಕೆ ಶ್ರಮಿಸಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಬಾಲಿಪಾಟಿ ಅವರೇ, ಸತೀಶ್ ಮತ್ತು ಅವರಿಂದಿರ್ತಕ್ಕಂಥ ಎಲ್ಲ ವೈದ್ಯ ಅಧಿಕಾರಿಗಳು. ಒಳಗಡೆ ಅದನ್ನು ನೋಡೋದಕ್ಕೆ ನಾನು ಹೋದಾಗ ದೌರು ಬರೋದಕ್ಕೆ ಹತ್ತಿಬಿಟ್ಟು ಭಯಂಕರ ಶೆಕೆ ಐತ್ರಿ. ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಸ್ವಲ್ಪ 5 ನಿಮಿಷ ವ್ಯಾಯಾಮ ಮಾಡಿದ್ರೆ ಸಾಕು, ಏನು ಬೆಳತನ ಎಕ್ಸಸೈಸ್ ಮಾಡಿಬಿಟ್ಟೆ ಅಂತ ಹೇಳ್ಬೋದು ಮನೆಗೆ. ಆದರೆ ಜಿಮ್ಗಳಲ್ಲಿ ಎ ಸಿ ಇರಬೇಕು, ಎ ಸಿಯಲ್ಲಿ ಬೇಯಬೇಕು. ಎ ಸಿಯಲ್ಲಿ ಬೇವಿದಾಗ ನಿಜಕ್ಕೂ ದೇಹಕ್ಕೆ ಆಗ್ತಕ್ಕಂಥ ಒಂದು ಎಕ್ಸರ್ಸೈಸ್. ಚಂದ್ರಪ್ಪವರಿಗೆ ಗೊತ್ತಿರ್ತದೆ, ಸೋಮರಾಜ್ ಸರ್ ಅವರು. ದೇಹ ಚಟುವಟಿಕೆಯಿಂದಿದ್ದಾಗ ಮನುಷ್ಯ ಸರ್ವಾಂಗೀಣ ಉನ್ನತಿಯನ್ನು ಹೊಂದೋದಕ್ಕೆ ಸಾಧ್ಯ. ಫಿಸಿಕಲ್ ಫಿಟ್ನೆಸ್ ಮುಂದೆ ಯಾವ ಫಿಟ್ನೆಸ್ಸು ಅಲ್ಲ. ಇಂಥ ಬಿಸಿಲಲ್ಲೂ ಕೂಡ ನೀವು ಗಂಜಿಗೆ ಹೋದರೆ ನೆಲಚೀಲಗಳನ್ನು ಲಾರಿಗೆ ಲೋಡ್ ಮಾಡ್ತಕ್ಕಂಥ ಕಾರ್ಮಿಕರನ್ನ ನೋಡ್ತೀವಿ. ಅವ್ರು ಯಾವ ಜಿಮ್ಮಿಗೆ ಹೋಗಿಲ್ಲ, ಹೌದಾ? ಆ ಪರಿಶ್ರಮವೇ ಅವರ ಆರೋಗ್ಯವನ್ನು ಗಟ್ಟಿಯಾಗಿರ್ತದೆ. ಇವತ್ತಿನ ಎಲ್ಲ ವೈದ್ಯರುಗಳಿದ್ದಾರೆ, ಅವ್ರಿಗೆ ಕೇಳ್ರಿ, ಎ ಸಿ ಆಗಿರೋರು ಪೇಷಂಟ್ಸ್ ಹೆಚ್ಚದಾರೋ ಏನು ಕಾರ್ಮಿಕರೊಳಗೆ ಪೇಷಂಟ್ಸ್ ಹೆಚ್ಚದಾರೋ ಅಂತ ಕೇಳ್ರಿ. ಎ ಸಿ ಒಳಗಿರ್ತಕ್ಕಂಥ ಪೇಷಂಟ್ಗಳೇ ಹೆಚ್ಚಿರ್ತಾರೆ. ಅದಕ್ಕೆ ಎ ಸಿ ಒಳಗಿರ್ದು ಹೊರಗ ಪತಾಕಂ ಅಂತ ಮಾಡ್ಬೇಕೀಗ. ನೀರೊಳಗಿರ್ದು ಅವ್ರ ಮೂಗರಕ ಪತಾಕಂ ಹೋಗಿ ಎ ಸಿ ಒಳಗಿದ್ದು ಯಾರು ಬೆಳೀತಾರೋ ಅವರೆಲ್ಲ ದುರ್ಯೋಧನಗಳು ಅಂತ ಒಂದು ಗಂಗಾವತಿಗೆ ಅದ್ಭುತವಾಗಿರ್ತಕ್ಕಂಥ ಫೆದರ್ಸ್. ಕನ್ನಡದಲ್ಲಿ ಹೆಸರಾಗಿದ್ದು ಒಳ್ಳೆಯದಂತ ನಾನು ಹೇಳಿದೆ. ಏನು ನೋಡೋಣ, ಫ್ಲೈಯಿಂಗ್ ಫೆದರ್ಸ್ ಅಂದರೆ ಹಾರುವ ಗರಿಗಳು ಅಂತ ಆಗ್ತದಲ್ಲ. ಹಾರುವ ಗರಿ ಅಂತಿಟ್ರೆ ಕಡೆಗೆ ಆಮೇಲೆ ಹಾರುವ ಗೆರಿ ಆಗಿಬಿಟ್ರೆ ಕಷ್ಟ. ಅದಕ್ಕೆ ಒಂದು ಕನ್ನಡದಲ್ಲಿ ಒಂದು ಒಳ್ಳೆಯ ಹೆಸರು ನೋಡಿ ಅದ್ರ ಕೆಳಗಡೆ ಅಥವಾ ಕಂಸಿನೆಲ್ಲ ಹೆಸರು ಹಾಕೋಣ ಅಂತ ಹೇಳ್ತಾ, ಸ್ನೇಹಿತರೆ, ಆಟ ಎಷ್ಟು ಮುಖ್ಯ ಅನ್ನೋದನ್ನು ಇವತ್ತಿನ ಯುವಕರನ್ನ ನೋಡಿದ್ರೆ ನಾವು ಅರ್ಥ ಮಾಡ್ಕೊಳ್ಬೋದು. ನಾನು ಸಾಹಿತ್ಯ ಪ್ರೇಮಿಗಳ ಬಳಗವನ್ನು 1981ರಲ್ಲಿ ಗಂಗಾವತಿಯಲ್ಲಿ ಆರಂಭ ಮಾಡಿದಾಗ ಈ ವೇದಿಕೆ ಮೇಲೆ ಇರೋರೆಲ್ಲ ನನ್ನ ಅತಿಥಿಗಳಾಗಿದ್ದರು. ಅವರು ನಾನು ಆ ಸಂಸ್ಥೆಯನ್ನು ಆರಂಭ ಮಾಡಿದ್ದೆ. ಮಹಾಬಳೇಶ್ವರಕ್ಕಿದ್ದು ಸೋಮರಾಜ್ ಸರ್ ಎಲ್ಲ ಸಂಸ್ಥೆಗಳಿಗೆ ಸಾಯಂಕಾಲದ ಹೊತ್ತು ಅತಿಥಿಗಳಾಗಿ ಎಲ್ಲ ವೈದ್ಯರುಗಳು ಬಂದಿದ್ದಾರೆ. ಈ ಊರಿನ ಎಲ್ಲ ಸಂಸ್ಥೆಗಳು ಅವ್ರಿಗೆ ಗೊತ್ತು, ಅವರಿಂದ ಉದ್ಘಾಟನೆ ಆದಲ್ಪಟ್ಟು ಅವ್ರು ಉದ್ಘಾಟನೆ ಮಾಡಿದರೆ ಅವ್ರು 100 ವರ್ಷ ಬಾಳ್ತಾ ಇರೋದಕ್ಕೆ ಇದೇ ಉದಾಹರಣೆ. ಈ ವಯಸ್ಸಲ್ಲೂ ಕೂಡ ಇಬ್ಬರು ವೈದ್ಯರುಗಳು, ಹಿರಿಯ ವೈದ್ಯರುಗಳು ಮಕ್ಕಳಂತೆ ಬಂದು ಯುವಕರಂತೆ ನಾಚಿಸುವಂತೆ ಅವರು ಉದ್ಘಾಟನೆಯನ್ನು ಮಾಡಿ ಪ್ರೋತ್ಸಾಹ ಕೊಡ್ತಾರೆ. ಆದರೆ ದುರಂತ ಏನು ನಂದು ಅಂದರೆ, ನಾನು ಯಾವತ್ತೂ ಯಾವ ಆಟ ಆಡಿದವನಲ್ಲ. ಅಂಥವನು ಈ ಸ್ಪೋರ್ಟ್ಸ್ ಕ್ಲಬ್ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡುವಂಥ ಒಂದು ಪರಿಸ್ಥಿತಿ. ಇದಕ್ಕೆ ವಿಧಿ ಹೆಚ್ಚುವಂತೆ ಕಲಿ ಪ್ರವೇಶ ಆಗೈತೆ ಅನ್ನೋದು ಇದಕ್ಕೆ. RSS ಅಲ್ಲಿದ್ದಾಗ ಮುಖ್ಯ ಶಿಕ್ಷಕನಾಗಿ ಒಂದಿಷ್ಟು ವ್ಯಾಯಾಮ, ಕಬಡ್ಡಿ ಬಿಟ್ಟರೆ ನನಗೆ ಯಾವ ಆಟ ಬರಲಿಲ್ಲ. ನಾನು ಮತ್ತು PSI ಅವರು ಅದೇ ಶಟ್ಲ್ ಕಾಕ್ ಆಡಿದ್ವಿ. ನಾನು ಎಕ್ಕಡೆ ಹೊಡಿತಿದ್ನೋ, ಅವ್ರು ಇಲ್ಲಿ ನಿಂತಿದ್ರು, ಅವ್ರು ಗಾಬರಿಗೆ ಹೋಗೇ ಬಿಟ್ರು ಅಂತ ಕಾಣ್ತಾರೆ. ಅವ್ರ ಬ್ಯಾಟಿಗೆ ನಾನು ರ್ಯಾಕೆಟ್ ಮುಟ್ಟುವಂತೆ ಹೊಡಿಲಿಲ್ಲ. ಅಲ್ಲೇ ತಿಳ್ಕೊಂಡಿರ್ತಾರೆ ಅವರು, ಈ ವ್ಯಕ್ತಿ ಜನದಾಗ ಎದ್ದು ಆಟ ಆಡಿಲ್ಲ ಅಂತೇಳಿ. ಆಟ ಆಡೋಷ್ಟು ದೈಹಿಕ ಪೌಷ್ಟಿಕತೆ ಇರಲಾರ್ದಕ್ಕೆ ಬಹುಶಃ ನಾನು ಭಾಷಣ ಆರಿಸಿಕೊಂಡೆ. ಅದರಲ್ಲಿ ಇವತ್ತು ನೀವೆಲ್ಲ ನೋಡಿರುವಂತೆ ಅಲ್ಲಿ ಸ್ವಲ್ಪ ಹೆಸರನ್ನು ಕೂಡ ಸಂಪಾದಿಸಿದೆ. ಇವತ್ತಿನ ಈ ಕಾರ್ಯಕ್ರಮ ಬರಲೇಬೇಕು, ನೀವು ಗಂಗಾವತಾದ್ರಿಂದ ಬಿಡೋ ಹಾಗಿಲ್ಲ ಅಂತ. ಯಾಕಂದರೆ ನಮ್ಮದು ಸುಗ್ರೀವ ಆಜ್ಞೆ ಇದ್ದಾಗ ಡಾಕ್ಟರ್ ಶಿವಕುಮಾರ್ ಆಜ್ಞೆ ಅಂತ. ಯಾಕಂದ್ರೆ ನಮ್ಮ 32 ಅವ್ರ ಕೈಯಾಗಲ್ಲ. ಬಂದರು ಅಂದ್ರೆ ಐತ್ರಿ, ಬರ್ಲಿಕ್ಕೆ ಬಂದ್ರಿ. ಹೀಗಾಗಿ ನನ್ನ ಹಲ್ಲಿನ ಆರೋಗ್ಯ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದಿನಿ. ಇದನ್ನು ಮುಗಿಸ್ಕೊಂಡು ಮತ್ತೆ ಹೋಗ್ತೀನಿ. ಯಾಕಂದ್ರೆ ನಾಳೆ ಮುಂಚೆ ಮತ್ತೆ ಬೆಂಗಳೂರ ಕಾರ್ಯಕ್ರಮ. ಯಾಕಂದರೆ ಗಂಗಾವತಿ ನಂಟು ನನಗೆ ಅಂಥದ್ದು ಇದ್ದೂರ ಹತ್ತು ಕೊಡೋ ಆತೇನು ಅಂತ ಯಾರೂ ಅಲಕ್ಷ್ಯ ಮಾಡೋಂಗಿಲ್ಲ. ಪ್ರತಿಯೊಬ್ಬರು ನೀವು ಅದೇನೇನ್ರಿ ಊರಾಗ ಅಂತ ಕೇಳಿಯೇ ಕಾರ್ಯಕ್ರಮನ ಬುಕ್ ಮಾಡ್ತಾರೆ. ಇದು ನಿಜಕ್ಕೂ ಯಾವ ವ್ಯಕ್ತಿಗೂ ಸಿಗ್ಲಾರ್ದು. ಯಾಕಂದ್ರೆ ಇದ್ದೂರೇ ಅವ್ರ ಊರಾಗ ಅವ್ನಿಗೆ ಮರ್ಯಾದಿಲ್ಲೇ ಅನ್ನೋದು ಕೇಳ್ತೀವಿ ನಾವು. ಆದ್ರೆ ನಮ್ಮೂರಾಗ ಎಷ್ಟು ಮರ್ಯಾದೆ ಇದೆ ಅಂತ ತಪ್ಪಿಸ್ಕೊಂಡು ಆಟಾಡೋಂಥ ಪರಿಸ್ಥಿತಿ ನನಗೆ ಬಂತು. ನಿಜಕ್ಕೂ ನಾನು ಭಾಗ್ಯಶಾಲಿ. ಗಂಗಾವತಿ ಮೊದಲಿನಿಂದನೂ ಇಲ್ಲಿ ಕವಿ ಕಲಾವಿದರಿಗೆ ಪ್ರೋತ್ಸಾಹಿಸಿ, ಇದು ಕ್ಲಬ್ ಜಾಗ. ಈಗಲೂ ಇದು ಹೆಸರು ಬರ್ಬೇಕಾದ್ರೆ 4-5 ವರ್ಷ ಬೇಕು. ಎಲ್ಲಾಗೈತಿ ಇವ್ರ ಕ್ಲಬ್ ಅಂದ್ರೆ ಪಬ್ಲಿಕ್ ಕ್ಲಬ್ ಇದ್ದಲ್ಲಿ ಮತ್ತೆ ಅಲ್ಲಾಗೈತಿ ಅಂತಲೇ ಹೇಳ್ತಾರೆ ಈಗ ಮಂದಿ, ಹಳೆಯ ಮಂದಿ. ಅದನ್ನು ಹೊರಗಿನ ಜನ ಇವತ್ತು ಇದನ್ನು ಬಂದು ನೋಡಿ ಇಲ್ಲಿನ ಉಪಯೋಗವನ್ನು ತೆಗೆದುಕೊಳ್ಬೇಕು. ಯುವಕರಾದವರು ಎಲ್ರಿಗೂ ಪ್ರವೇಶ ಇದೆ ಅಂತ ನಾನು ಭಾವಿಸ್ತೀನಿ. ಆ ಪ್ರವೇಶ ಕೊಡಬೇಕು ಡಾಕ್ಟರ್ ಶಿವಕುಮಾರ್ ಅವರು. ಆಟಗಾರರೆಲ್ಲ ಬನ್ನಿ. ಇಲ್ಲಿಂದ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ರಾಜ್ಯಕ್ಕೆ, ದೇಶಕ್ಕೆ ಹೆಸರನ್ನು ತರುವಂತಾಗಲಿ ಅನ್ನೋದು ಕೂಡ ನನ್ನ ಒಂದು ಕನಸು. ಹಾಗಾದಾಗ ನಿಜಕ್ಕೂ ನಾವು ಬರೀ ಬಿಸ್ನೆಸ್ ಅಲ್ಲಪ್ಪ, ಗಂಗಾವತಿ ಆಟಗಳು ಅದಾವ ಅಂತ ಹೇಳ್ತಾರೆ. ನೀವೆಲ್ಲ ಮಹಾಭಾರತವನ್ನು ಓದಿರ್ತೀವಿ.
ಪಾಂಡವ ಕೌರವರು ಚೆಂಡಾಟ ಆಡ್ತಿದ್ರು, ಎಲ್ಲ ಬಾಲಕರವಾಗ. ಬಾಲಕರಾದರೂ ಕೂಡ ಅವರವರಲ್ಲಿ ಪರಸ್ಪರ ದ್ವೇಷ ಭಾಳ ಇತ್ತು. ದುರ್ಯೋಧನ ಎಸ್ಪೆಷಲಿ ಭೀಮಸೇನ ಹೊಡೆದಂಥ ಬಾಲನ್ನ ಅವನು ಬೇಕಂತಲೇ ಅದು ತಳ್ಳಿದ, ಅದು ಬಾವಿ ಒಳಗಡೆ ಬಿದ್ದುಬಿಡ್ತು. ಬಾವಿಯಲ್ಲಿ ಯಾರು ಇಳಿಬೇಕು ಅಂತ ಸಮಸ್ಯೆ ಬಂತು. ಯಾರು ಇಳಿಬೇಕು ಬಾವಿಯಲ್ಲಿ? ನಾನಲ್ಲೇ ನೀನಲ್ಲೇ ಎಲ್ಲ ಹಂಚ್ಕೊಕ್ರೆ. ಭೀಮ ಇಳಿಯೋ ಹಾಗಿಲ್ಲ, ಯಾಕಂದರೆ ಭೀಮ ಇಳಿದ್ರೆ ಮತ್ತವ್ನು ಮೇಲೆತ್ತೋದು ಕಷ್ಟ. ಹೀಗಾಗಿ ಎಲ್ಲರೂ ಆಶ್ಚರ್ಯದಲ್ಲಿದ್ದಾಗ ಅಲ್ಲಿಗೊಬ್ಬ ಸಾಧು ಬರ್ತಾನೆ, ಗಡ್ಡ ಗಿಡ್ಡ ಬಿಟ್ಟಂಥ ಋಷಿ ಥರ ಇರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಕಟ್ಟೆ ಮೇಲೆ ಕೂತಿ ಬಾಲಕರ ಆಟಗಳನ್ನೆಲ್ಲ ನೋಡ್ತಿರ್ತಾನೆ. ಯಾರು ಇಳಿಬೇಕು, ಹಗ್ಗ ಬಿಡಬೇಕು, ಭೀಮನ ಇಳಿಸ್ಬೇಕು, ಅರ್ಜುನ ಇಳಿಬೇಕು, ದುರ್ಯೋಧನ ನೀನು ಕೊಡು, ಹೀಗೆಲ್ಲ ಹೇಳ್ತಿರ್ಬೇಕಾದ್ರೆ ಆ ಕೂತಿರ್ತಕ್ಕಂಥ ಸಾಧು, ದಾಡಿಗೆ ಸಾಧು ಬಂದು, ನೀವು ನೀರೊಳಗಡೆ ಬಿದ್ದು ಬಾಲನ ತೆಗೆಯೋದಕ್ಕೆ ಮನುಷ್ಯರೇ ಇಳಿಬೇಕಾ? ಮತ್ತು ಮನುಷ್ಯರು ಇಳಿಲಾರ ಹೆಂಗೆ ಬರ್ತದೆ? ನಾನು ತೋರಿಸ್ತೀನಿ ನಿಮಗೆ. ಅದನ್ನು ನಾವೇ ನಿಂತಲ್ಲಿಂದನೇ ಮೇಲ್ ತರ್ಬೋದು. ಹೇಗೆ? ಒಂದು ದರ್ಬೆಯನ್ನು ತಗೊಳ್ತಾನೆ ವ್ಯಕ್ತಿ, ದರ್ಬೆ ಗಿಡಗಳಿರ್ತಾವೆ ಭಾವಿಸುತ್ತಾನೆ. ಆ ಒಂದು ದರ್ಬೆಯನ್ನು ಮೊದಲು ಬಿಡ್ತಾನೆ, ಇನ್ನೊಂದು ದರ್ಬೆಯನ್ನು ಬಿಡ್ತಾನೆ, ಆ ದರ್ಬೆಗೆ ಹೋಗಿ ಆ ದರ್ಬೆ ಅಂಟಿಕೊಳ್ತಾರೆ, ಇನ್ನೊಂದು ದರ್ಬೆ. ಹೀಗೆ ಇಡೀ ದರ್ಬೆ ಅಂದರೆ ನೀವೆಲ್ಲ ನೋಡಿರ್ತೀರಿ. ಆ ದರ್ಬೆ ಅತ್ಯಂತ ತೆಳ್ಳಗಿರ್ತಕ್ಕಂಥ ಒಂದು ಹುಲ್ಲು. ಆ ದರ್ಬೆ ಒಂದಕ್ಕೊಂದು ಜಾಯಿಂಟ್ ಆಗಿ ಮೊದಲಿಗೆ ಹೋಗಿರ್ತಕ್ಕಂಥ ದರ್ಬೆಯ ಒಂದು ಗರಿ ಆ ಚೆಂಡಿಗೆ ನಟ್ಕೊಳ್ತದೆ. ಆಗ ಅದನ್ನು ಹಿಡಿದು ಹಗ್ಗದಂತೆ ಇರ್ತಾನೆ. ಒಂದು ಗಂಟು ಹಾಕಲ್ಲ, ಒಂದು ಹಗ್ಗ ಇದೆ. ಕೇವಲ ಅವ್ರ ಹತ್ತಿರ ಇರ್ತಕ್ಕಂಥ ಬಿಲಿನಿಂದ ಒಂದೊಂದೇ ಗರಿಯನ್ನು ಬಿಟ್ಟು ಅಂತ ಹೇಳ್ತಾರೆ. ಅವಾಗ ಆಶ್ಚರ್ಯಕ್ಕೆ, ಎಂಥ ವಿದ್ಯೆ ಇದು, ಯಾರು ನೀವು ಅಂತ ಕೇಳಿದಾಗ, ನಾನು ಯಾರು ಅಂತ ಮಕ್ಕಳಾದ ನಿಮ್ಮ ಮುಂದೆ ಹೇಳೋದಿಲ್ಲ, ನಿಮ್ಮ ಅಪ್ಪಂದ್ರ ಮುಂದೆ ಹೇಳ್ತೀನಿ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ, ನಡೀರಿ ಅಂತ ಹೇಳ್ತಾರೆ. ಆಗ ಅವರನ್ನು ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡ್ಬರ್ತಾರೆ. ಯಾರು ನೀವು ಅಂದಾಗ, ನಾನು ದ್ರೋಣ ಅಂತ ನನ್ನ ಹೆಸರು, ನಾನು ಬಿಲ್ಲುವಿದ್ಯಾ ಪಾರಂಗತ, ಬಡತನದ ದೆಸೆಯಿಂದಾಗಿ ಊರೂರು ಸುತ್ತ ಬಂದೆ ಅಂದಾಗ, ಇವತ್ತಿನಿಂದ ಈ ಮಕ್ಕಳಿಗೆಲ್ಲ ನೀವೇ ಗುರು ಅಂತೇಳಿ ದ್ರೋಣಾಚಾರ್ಯರನ್ನು ಗುರುವಾಗಿ ಮಾಡ್ತಾರೆ. ಅವರೇ ಬಿಲ್ಲು ಬಾಣಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಅಂದರೆ ಸ್ಪೋರ್ಟ್ಸ್ನಲ್ಲಿ ಎಷ್ಟು ಬಗೆ ಇದೆ ಅಂತ ನಾವು ತಿಳ್ಕೊಬೋದು. ಬಿಲ್ವಿದ್ಯೆ ಕೂಡ ಅಂತಾರಾಷ್ಟ್ರೀಯ ಆಟ. ಬಿಲ್ವಿದ್ಯೆಯಲ್ಲಿ ಎಷ್ಟೋ ಪರಿಣಿತರು. ನಾನು ನಿನ್ನೆ ಒಂದು ವಿಡಿಯೋ ನೋಡಿದ, ಹೆಣ್ಮಗಳು ತಲೆ ಕೆಳಗಾಗಿ ಬಗ್ಗಿ ಎರಡೂ ಕಾಲುಗಳ ಮಧ್ಯೆ ನೋಡಿಕೊಂಡು ಬಾಣವನ್ನು ಹೊಡೆದಿರ್ತಕ್ಕಂಥ ಒಂದು ಯೂಟ್ಯೂಬ್ನಲ್ಲಿ ಲಿಂಕ್ ಇದೆ. ಅದೆಂಥ ಸಾಧನೆ ಮಾಡಿರಬೇಡ ಅವರೆಲ್ಲ.